ವೆಲ್ಕಮ್ ಟು ಅವರ್ ಚಾನೆಲ್. ನೋಡಿ ಫ್ರೆಂಡ್ಸ್, ನಾನಿವತ್ತು ಬಟಾಟೆ ಕರಿ ಮಾಡಿ ತೋರಿಸ್ತಾ ಇದ್ದೆ. ಸ್ವಲ್ಪ ಡಿಫ್ರೆಂಟ್ ಟೈಪ್, ನಮ್ದು ಊಟಕ್ಕೂ ಲೈಕ್ ಆಗುತ್ತೆ, ಚಪಾತಿ ಪೂರಿ ಎಲ್ಲದಕ್ಕೂ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ಇದನ್ನೀಗ ನೋಡಿ, ನಾನು ಸಿಪ್ಪೆ ತೆಗೆಯುವುದೇ ಇಲ್ಲ, ಬೇಯಿಸಿ ಒಂಚೂರೆಲ್ಲ ದರ್ಗ್ ನೆಲೆ ಇದ್ರೆ ಒಂಚೂರು ಹೀಗೀಗ ಮಾಡಿ ನೋಡಿ. ಹೀಗೆ ಮಾಡಿದ್ರೆ ಅದರದ್ದು ಪೋಷಕಾಂಶಗಳೆಲ್ಲ ನಮಗೆ ಸಿಕ್ಕಿತ್ತು ಬಟಾಟೆದು. ನಾನು ಯಾವಾಗ ಹೀಗೆ ಮಾಡಿದ್ವಿ, ಸಿಪ್ಪೆ ತೆಗೆದ್ರೆ ಪೂರ ಹೋಗಿಬಿಡುತ್ತೆ ಫ್ರೆಂಡ್ಸ್. ಹಾಗೆ ಇದನ್ನೀಗ ನೋಡಿ ಕುಕ್ಕರ್ಗೆ ಹಾಕಂತ ಇದ್ದೆ. ನೋಡಿ, ಒಂದೆರಡು ಮೂರು ಬೇಯಿಸುವಷ್ಟು ಬೇಯಿಸ್ಕೊಂಬ ಇದನ್ನು ಫ್ರೆಂಡ್ಸ್. ಒಂದು ನೀರುಳ್ಳಿ ಹೀಗೆ ಫುಲ್ ಸುಟ್ಕೊಂಬ, ಬೇಯಿಸುವಷ್ಟು ಬೆಂದಷ್ಟು ಸಾಫ್ಟ್ ಆಗುವಷ್ಟು ಹುರ್ಕೊಳಕ್ಕಿದೆ, ಸುಟ್ಕೊಳಕ್ಕೆ ಫ್ರೆಂಡ್ಸ್. ಈ ಬೆಂಕಿಯಲ್ಲಿ ಅದೇನೋ ಆ ಪಲ್ಯ ನಮಗೆ ತುಂಬ ಬಾಯಿ ರುಚಿ ಆಗುತ್ತೆ ಫ್ರೆಂಡ್ಸ್. ಹಾಗೆ ಹೀಗೆ ಮಾಡೋದ್ರಿಂದ ತುಪ್ಪ ಹಾಕಂತ ಇದ್ದೆ. ಅರ್ಧ ಕೆ ಜಿ ಕಾಳು ಮೆಣಸು, ಒಂಚೂರು ಬೇವಿನ ಎಲೆ, ಒಂದೆರಡು ಲವಂಗ, 1 ಇಂಚು ಚಕ್ಕೆ, 1 ಚಮಚ ಕೊತ್ತಂಬರಿ, ಖಾರಕ್ಕೆ ತಕ್ಕ ಒಣಮೆಣಸು, ಒಂದು 3/4 ಚಮಚ ಫಸ್ಟ್ ಗಸಗಸೆ ಹಾಕೊಂಬ ಫ್ರೆಂಡ್ಸ್. ಎಲ್ಲ ಒಟ್ಟು ಒಂಚೂರು ಹುರ್ಕೊಂಬ. ನೋಡಿ ಫ್ರೆಂಡ್ಸ್, ಕಾಯಿ ಹಾಕಂತ ಇದ್ದೆ. ನೋಡಿ ಫ್ರೆಂಡ್ಸ್, ಒಂದು 7-8 ಬೆಳ್ಳುಳ್ಳಿ ಹಾಕೊಂಬ. ನೋಡಿ ಫ್ರೆಂಡ್ಸ್, 2 ಟೊಮೆಟೊ ಪೇಸ್ಟ್ ಮಾಡ್ಕೊಂಬರ್ತೇನೆ. ನೋಡಿ ಫ್ರೆಂಡ್ಸ್, ಈ ಟೊಮೆಟೊ ಪುರಿ ಇದಕ್ಕೆ ಹಾಕೊಂಬ ಫ್ರೆಂಡ್ಸ್. ಇದನ್ನು ಹರ್ಕೊಂಡು ಬರುವ. ತಕ್ಕಷ್ಟು ಉಪ್ಪು, ಅರಿಶಿನ ಫ್ರೆಂಡ್ಸ್. ಇದು ರೋಸ್ಟ್ ಮಾಡಿದೆ ಎಲ್ಲ ಸುಟ್ಟ ನೀರುಳ್ಳಿ ಇದನ್ನು ಇದಕ್ಕೆ ಹಾಕೊಂಬ. ಲಾಕ್ ಬೆಂದಿದೆ. ನೋಡಿ, ಈಗ ಹೀಗೆ ನೋಡಿ ಒಳಗೆ ಹೋಗ್ತಾ ಇತ್ತು, ಹಾಗೆ ಗೊತ್ತಾಗತ್ತೆ ನನಗೆ. ಇದನ್ನು ಸಹ ಹರ್ಕಂತೆ ನಾನು. ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ. ಬಟಾಟ ಬೆಂತ ಕಾಂಬ ಸಿಪ್ಪೆ ತೆಗೆಯೋ ಕೆಲಸವೇ ಇಲ್ಲ ನಮಗೆ. ಇದನ್ನು ಲಾಕ್ ಮಾಡಿ ಗೋಲ್ ಮಾಡ್ಕೊಂಬ ಒಂಚೂರು. ಚಮಚ ತುಪ್ಪ ಹಾಕೊಂಡಿದೆ. ಬಟಾಟೆ ಸ್ವಲ್ಪ ಬೆಂದ ಹೆಚ್ಚಾಯಿತು, ಹೋಳು ಇರ್ಬೇಕು ಫ್ರೆಂಡ್ಸ್. ಈಗ ರೋಸ್ಟ್ ಮಾಡ್ಕೊಂಡ ನೋಡಿರಿ. ಬೇಕಾದ್ರೆ ನೋಡಿ, ಸಿಪ್ಪೆ ತೆಗೀದೆ ಹೀಗೆ ಮಾಡಿದರೆ ಆ ಕರಿ ಇನ್ನೂ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನಾವು ಬೇಯಿಸಿ ಸಿಪ್ಪೆ ತೆಗೆದುಬಿಟ್ರೆ ಅದರ ರುಚಿ ಎಲ್ಲ ಹೊರಟೋಗುತ್ತೆ. ಇನ್ನೊಂದ್ಸಲ ಮಾಡುವಾಗ ಹೀಗೆ ಮಾಡಿ ನೋಡಿ ಫ್ರೆಂಡ್ಸ್, ಹೈ ಕ್ಲಾಸ್ ರುಚಿ ಬರುತ್ತೆ. ಟೊಮೆಟೊ ಪುರಿ ಹಾಕೊಂಬ. ಈಗ ಮಸಾಲೆ ಹಾಕೊಂಬ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡುವ. ಇದನ್ನು ಬೇಕಾದ್ರೆ ಸ್ವಲ್ಪ ಹೋಳು ಥರ ಇದ್ದರೆ ಡ್ರೈ ಪಲ್ಯ ಸಹ ಮಾಡ್ಬೋದು ಫ್ರೆಂಡ್ಸ್, ಅದು ಸಹ ಲೈಕ್ ಆಗುತ್ತೆ. ನಾನಿದು ಸ್ವಲ್ಪ ಗ್ರೇವಿ ಥರ ಮಾಡಿದೆ. ಹೇಗೆ ಬೇಕಾದ್ರೆ ಮಾಡ್ಕೊಳ್ಳಕ್ಕ ಒಳ್ಳೆ ಟೇಸ್ಟ್ ಫ್ರೆಂಡ್ಸ್. ನೀರುಳ್ಳಿ ರೋಸ್ಟ್ ಸುಟ್ಟೋದ್ರಿಂದ ಈ ಕೂರ್ವ ಒಂದು ಸ್ಪೆಷಲ್ ಟೇಸ್ಟ್ ಇದಕ್ಕೆ. ಬೌಲ್ ಟ್ರಾನ್ಸ್ಫರ್ ಮಾಡುವ ಇದನ್ನು. ನೋಡಿ ಫ್ರೆಂಡ್ಸ್, ಎಷ್ಟೋ ರುಚಿಯಾದ ಪೊಟ್ಯಾಟೊ ಕರಿ ರೆಡಿಯಾಗಿದೆ. ಖಂಡಿತ ನೀವು ಸಹ ಟ್ರೈ ಮಾಡಿ. ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತ ಮರೆಯಬೇಡಿ. ಥ್ಯಾಂಕ್ ಯು.